ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥ ಗಾದೆ ಮಾತಿದೆ. ಆದರೆ ಈ ಗಾದೆ ಮಾತು ರಾಜಕೀಯದಲ್ಲಿ ಏನು ವರ್ಕೌಟ್ ಆಗಲ್ಲ ಬಿಡಿ. ಯಾಕಂದರೆ ರಾಜಕೀಯದಲ್ಲಿ ಮಾತಾಡಬೇಕಾಗತ್ತೆ, ಟೀಕೆಯನ್ನು ಮಾಡಬೇಕು, ಆಡಳಿತ ವಿಪಕ್ಷಗಳ ಆರೋಪ ಪ್ರತ್ಯಾರೋಪ ನಡೀಬೇಕು. ಇವೆಲ್ಲ ಕೂಡ ಪ್ರಜಾಪ್ರಭುತ್ವದ ಭಾಗನೇ ಅಲ್ವಾ. ಆದರೆ ಯಾವುದೇ ನಾಯಕರಾಗಿರಲಿ ಅಥವಾ ದೊಡ್ಡವನೇ ಆಗಿರಲಿ ಚಿಕ್ಕವನೇ ಆಗಿರಲಿ, ಮಾತಿನ ಮೇಲೆ ನಿಗಾ ಇರಬೇಕಾಗತ್ತೆ. ಯಾಕಂದರೆ ರಾಜಕೀಯ ಅಂದರೆ ಹಗ್ಗದ ಮೇಲೆ ನಡೆದ ಹಾಗೆ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಹೇಳ್ತಾರೆ. ಆ್ಯಂಡ್ ಇದು ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರು ಕೂಡ ಯಾರ ಬಗ್ಗೆನೇ ಮಾತಾಡಲಿ ಒಂದು ಸ್ವಲ್ಪ ಎಚ್ಚರಿಕೆ ಇರಲೇಬೇಕಾಗತ್ತೆ. ವೀಕ್ಷಕರು, ಒಂದು ಸರ್ಕಾರ ಸರಿಯಾಗಿ ನಡಿಬೇಕಾದ್ರೆ ವಿಪಕ್ಷಗಳು ಅಫ್ಕೋರ್ಸ್ ಸ್ಟ್ರಾಂಗ್ ಇರಲೇಬೇಕು. ಸರ್ಕಾರ ಒಂದು ದಾರಿಯನ್ನು ತಪ್ಪಿದಾಗ ಸರಿ ದಾರಿಗೆ ತಂದು ಕಿವಿಯನ್ನು ಹಿಂಡಬೇಕು ವಿಪಕ್ಷಗಳು. ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇಷ್ಟೆಲ್ಲ ಯಾಕೆ ನಾನು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ತಮ್ಮನೇಲನ್ನು ನೋಡಿರ್ತೀರಾ. ನಮ್ಮ ಖರ್ಗೆ ಸಾಹೇಬ್ರು, ನಮ್ಮ ದೊಡ್ಡ ಖರ್ಗೆ ಸಾಹೇಬ್ರು 3 ದಿನದಿಂದ ತಮಿಳುನಾಡಿನ ಒಂದಷ್ಟು ಭಾಗಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡಲ್ಲಿ ಕಾಂಗ್ರೆಸ್ಗೆ ಅಂತಹ ಶಕ್ತಿಯನ್ನು ಉಳ್ಕೊಂಡಿಲ್ಲ. ತಮಿಳುನಾಡಿನ 234 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿರುವಂಥದ್ದು ಕೇವಲ 28 ಕ್ಷೇತ್ರಗಳಲ್ಲಿ ಮಾತ್ರ. ಆದರೂ 3 ದಿನದಿಂದ ಭರ್ಜರಿ ಪ್ರಚಾರ ಅಂತೂ ಮಾಡ್ತಾ ಇದ್ದಾರೆ. ಇರಲಿ, ಮಾಡಲಿ, ತಪ್ಪು ಏನು ಇಲ್ಲ, ಅವರ ಇಷ್ಟ. ಮಂಗಳವಾರ ಬೆಳಗ್ಗೆ ಚೆನ್ನೈನಲ್ಲಿ ಚುನಾವಣಾ ಪ್ರಚಾರದ ಭಾಗವಾಗಿ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಒಳ್ಳೆಯದು, ಮಾಡಲಿ. ಅಲ್ಲಿ ಮೋದಿ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಬೈತಾರೆ. ಆಯಿತು, ಅದನ್ನು ಒಪ್ಕೊಳ್ಳೋಣ, ರಾಜಕೀಯದ ಭಾಗ ಅಂತ ಅಂದುಕೊಳ್ಳೋಣ. ಆದರೆ ಮೋದಿಜಿ ಸರ್ಕಾರಕ್ಕೆ ಬೈತಾ ಬೈತಾ ಮೋದಿ ಒಬ್ಬ ಟೆರರಿಸ್ಟ್, ಏನು ಹೇಳಿ, ಮೋದಿ ಒಬ್ಬ ಟೆರರಿಸ್ಟ್, ತಮಿಳುನಾಡಿನ AIADMK ಮೋದಿಜಿ ಜೊತೆಗೆ ಹೆಂಗ ಮೈತ್ರಿಯನ್ನ ಮಾಡಿಕೊಂಡಿದೆ, ಆತೊಬ್ಬ ಭಯೋತ್ಪಾದಕ, ಆತನಿಗೆ ಸಮಾನತೆಯಲ್ಲಿ ನಂಬಿಕಿಲ್ಲ ಅಂತ ಹೇಳಿಬಿಡ್ತಾರೆ. ನೀವು ಒಂದು ಬಾರಿ ಕೇಳಿಸ್ಕೊಂಡು ಬನ್ನಿ. And one more thing I want to tell, how this AIADMK people who themselves put the photo of Annadurai and the party itself is Annadurai, how can they join with Modi, who is a terrorist? With Modi, who is a terrorist. And he won't believe in equality. His party won't believe in equality and justice. And these people are joining with them. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮ ರಾಜಕೀಯ ಅನುಭವ ಎಷ್ಟು ಆಗಿದೆಯೋ ಬಹುಶಃ ನಮಗೆ ಎಷ್ಟು ವಯಸ್ಸೇ ಆಗಿರ್ಲಿಕ್ಕಿಲ್ಲ. ಆದರೆ ಮೋದಿಜಿಗೆ ಟೆರರಿಸ್ಟ್ ಅನ್ನುವಂಥದ್ದು ತಪ್ಪು ಅಂತ ನಮಗೆ ಅನ್ನಿಸ್ತಾ ಇದೆ. ಇಷ್ಟು ವಯಸ್ಸು, ಇಷ್ಟು ಅನುಭವ, ಅದೆಲ್ಲ ಹೋಗ್ಲಿ. ವಿವೇಚನೆ ಇರುವಂತಹ ನಿಮಗೆ ಅವರನ್ನ ಟೆರರಿಸ್ಟ್ ಅಂತ ಕರೆಯುವಾಗ ತಪ್ಪು ಅಂತ ಅನ್ನಿಸ್ಲಿಲ್ವಾ? ತಪ್ಪು ಅಂತ ಗೊತ್ತಿದ್ರು ಹೇಳ್ಬಿಟ್ರಾ? ನೀವು ಒಂದು ಸಮುದಾಯವನ್ನ ಓಲೈಕೆ ಮಾಡೋ ಸಲುವಾಗಿ ಮೋದಿಜಿಯವರನ್ನ ಭಯೋತ್ಪಾದಕ ಅಂತ ಕರೆಯುವ ಅಷ್ಟು ಕೀಳು ಮಟ್ಟಕ್ಕೆ ಇಳಿದು ಬಿಟ್ರ? ವೀಕ್ಷಕರು, ಒಂದು ದೇಶದ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಕರೀತಾರೆ ಅಂತಂದ್ರೆ ಇದನ್ನ ಹೆಂಗ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಯಾವ್ದಾದ್ರೂ ದೇಶದಲ್ಲಿ ಇದು ನಡೆಯುತ್ತಾ? ಬಹುಶಃ ಭಾರತದಲ್ಲಿ ಮಾತ್ರ ಅಂತ ಅನ್ಸುತ್ತೆ. ಸಹಿಸಿಕೊಳ್ಳೋದಕ್ಕಾಗುತ್ತಾ ಇದನ್ನ? ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಯಾರು ಯಾರನ್ನು ಏನು ಬೇಕಾದ್ರೂ ಕರಿಬಹುದಾ? ಮಾತೆತ್ತಿದ್ರೆ ಇವರು ಸಂವಿಧಾನ ಅಂತ ಹೇಳ್ತಾರಪ್ಪ. ಏನ್ ಸಂವಿಧಾನ? ಯಾಕೆ ಮೋದಿಜಿಯವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ವ ನಿಮಗಳಿಗೆಲ್ಲ? ಆಗ್ತಿಲ್ವಾ? ಈಗಾಗಲೇ 5 ರಾಜ್ಯಗಳಲ್ಲಿ ಸೋಲಿನ ಸುಳಿವು ಸಿಕ್ಕ ಹಾಗೆ ಕಾಣಿಸ್ತಾ ಇದೆಯಾ ಹೇಗೆ ನಿಮಗೆ? ಅದಕ್ಕೆ ಹತಾಶರಾಗಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಸದನದಲ್ಲಿ ಮೋದಿಜಿಯವರು ಖರ್ಗೆ ಜಿ, ಏನ್ ಹೇಳಿ, ಖರ್ಗೆ ಜಿ ಅಂತ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಲ್ರಿ, ಅದಕ್ಕಾದ್ರೂ ಒಂದು ಗೌರವ ಬೇಡವಾ? ನಿಮಗೆ ಹುಷಾರಿಲ್ಲ ಅಂತ ಅಂದಾಗ ನಿಮ್ಮ ಮೇಡಮ್ ನಿಮ್ಮನ್ನ ವಿಚಾರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮೋದಿಜಿಯವರು ವಿಚಾರಿಸ್ಕೊಳ್ತಾರೆ. ಬೇಗ ಹುಷಾರಾಗಿ ಅಂತ ಒಳ್ಳೆ ಮನಸ್ಸಿನಿಂದ ಹಾರೈಸ್ತಾರೆ. ಯಾಕೆ? ಅಂಥವ್ರನ್ನ
ಭಯೋತ್ಪಾದಕ ಅಂತ ಹೇಳೋದಕ್ಕೆ ಹೆಂಗಿವೆ ಆಗುತ್ತೆ ನಿಮಗೆ? ನಮ್ಮ ದೇಶದ ಜನ ಮೋದಿಜಿ ಟೆರರಿಸ್ಟ್ ಆಗಿದ್ದಿದ್ರೆ 1 ಬಾರಿಯಲ್ಲ 2 ಬಾರಿಯಲ್ಲ 3 ಬಾರಿ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡ್ತಾ ಇದ್ರ? ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಹಿರಿಯರು, ಒಪ್ಕೊಳ್ತೀನಿ, ನಾವೆಲ್ಲರೂ ಚಿಕ್ಕವರು ನಿಮಗಿಂತ, ವಯಸ್ಸಲ್ಲಿ ಆಗಿರಬಹುದು, ಅನುಭವದಲ್ಲಿ ಆಗಿರಬಹುದು. ಆದರೆ ಇಂತಹ ಮಾತುಗಳಿದ್ವಿಯಲ್ಲ, ಅದು ನಿಮ್ಮ ಹಿರಿತನಕ್ಕೆ ಗೌರವವನ್ನು ತಂದು ಕೊಡಲ್ಲ. ನೀವು ಮೋದಿಜಿಯವರಿಗೆ ಯಾವ ಆಧಾರದ ಮೇಲೆ ಟೆರರಿಸ್ಟ್ ಅಂತ ಕರೀತಾ ಇದ್ದೀರಾ ಹೇಳಿ? ಭಯೋತ್ಪಾದಕ ಅಂದ್ರೆ ಏನು? ಯಾವ ಅರ್ಥದಲ್ಲಿ ಹೇಳಿದ್ರಿ? ಏನೆಲ್ಲಾದ್ರೂ ಬ್ಲಾಸ್ಟ್ ಅನ್ನು ಮಾಡಿದಾರ ಮೋದಿಜಿ? ಪ್ರಧಾನಿಯಾಗಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರ ಮೋದಿಜಿ? ಅಥವಾ ಉಗ್ರ ಚಟುವಟಿಕೆ ಪರವಾಗಿ ಮಾತಾಡಿದಾರ? ಅದೆಲ್ಲ ಹೋಗ್ಲಿ, ಉಗ್ರರನ್ನ ತಮ್ಮ ಆಫೀಸಿಗೆ ಕರೆಸಿ ಸನ್ಮಾನ ಮಾಡಿ ಅವರ ಕೈ ಕುಲುಕಿದಾರ ಮನಮೋಹನ್ ಸಿಂಗ್ ಅವರ ರೀತಿಯಲ್ಲಿ? ಇದ್ಯಾವುದಾದ್ರೂ ಮಾಡಿದಾರ ಮೋದಿಜಿ? ನನಗೆ ಗೊತ್ತಾಗಬೇಕು, ಭಾರತದ ಒಬ್ಬ ಪ್ರಧಾನಿಯನ್ನ ಭಯೋತ್ಪಾದಕ ಅಂತ ಅದು ಹೆಂಗ ಕರೀತೀರಾ? ಪ್ರಿಯಾಂಕ್ ಖರ್ಗೆ ಅವರು, ನಿಮ್ಮ ಪುತ್ರ ನೋಡಿದ್ರೆ ಬೆಳಗ್ಗೆ ಎದ್ದು ಬಿಟ್ರೆ ಸಾಕು, ನಾನೇ ಮಿಸ್ಟರ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ RSS ಇಂದ ಹಿಡಿದು ಮೋದಿಜಿಯವರಿಂದ ಹಿಡಿದು ಪ್ರತಿ ಒಬ್ಬರಿಗೂ ಬೈಯೋದವರಿಗೆ ಕೆಲಸ. ಅವರ ಜವಾಬ್ದಾರಿ ಏನಿದೆ ಅದನ್ನ ಬಿಟ್ಟು ಬಾಕಿ ಎಲ್ಲ ಮಾಡ್ತಾರೆ. ಅವರೊಬ್ರು ಸರಿ, ಬಾಕಿ ಉಳಿದವರಂತ ಎಲ್ಲರೂ ಕೂಡ ತಪ್ಪು. ನೀವವರ ತಂದೆ, ಸೀನಿಯರ್, ನೀವು ಕೂಡ ಹೀಗೆ ಮಾತಾಡಿದ್ರೆ ಹೆಂಗ್ ಸರ್? ನಿಮ್ಮ ಕಾಂಗ್ರೆಸ್ ಅಲ್ಲಿ ಏನಾದರೂ ಕಂಡೀಷನ್ ಅನ್ನ ಹಾಕಿದಾರಾ? ಈ ರೀತಿನೇ ಮಾತಾಡಬೇಕು, ಅಧಿಕಾರದಲ್ಲಿ ಇರಬೇಕು ಅಂತಂದ್ರೆ ಹಾಗೇನಾದ್ರೂ ಹೇಳಿದಾರ ಮೇಡಮ್? ಯಾಕಂದ್ರೆ ಮೊನ್ನೆ ಕೇರಳಕ್ಕೆ ಹೋದ್ರಿ, ಅಲ್ಲಿ ಏನ್ ಹೇಳಿದ್ರಿ? ಕೇರಳದ ಜನ ಬುದ್ಧಿವಂತರು, ವಿದ್ಯಾವಂತರು, ಅವರನ್ನ ದಾರಿ ತಪ್ಪಿಸೋದಕ್ಕಾಗಲ್ಲ. ಮೋದಿಜಿ ಗುಜರಾತ್ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಅನಕ್ಷರಸ್ಥರನ್ನ ಮರುಳು ಮಾಡಬಹುದು, ಕೇರಳದಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ. ಕೇರಳದ ಜನ ವೋಟ್ ಹಾಕ್ಲಿ ಅಂತ ಗುಜರಾತಿಗಳಿಗೆ ಬೈದ್ರಿ, ಅವರನ್ನ ಅನಕ್ಷರಸ್ಥರು ಅಂತ ಬೇರೆ ಹೇಳಿದ್ರಿ. ಖರ್ಗೆಜಿ ಈ ಹೇಳಿಕೆ ಕೊಟ್ಟಿದ್ದಕ್ಕೆ ಕೇರಳದವ್ರು ನಿಮಗೆ ವೋಟನ್ನ ಹಾಕ್ತಾರಾ? ಇರ್ಲಿ, ಅವ್ರು ಹಾಕ್ತಾರಾ ಹಾಕಲ್ವ ಅದು ಬೇರೆ ವಿಚಾರ. ಆದರೆ ಮುಂದಿನ ದಿನಗಳಲ್ಲಿ ಗುಜರಾತ್ ಚುನಾವಣೆಯಲ್ಲಿ ನೀವು ಅಲ್ಲಿ ಹೋಗಿ ಅದು ಹೆಂಗ ಪ್ರಚಾರ ಮಾಡ್ತೀರಾ? ಯೋಚನೆ ಮಾಡಿದ್ದೀರಾ? ಅನಕ್ಷರಸ್ಥರು ಅಂತ ಕರೆದಂತ ಅದೇ ಜಾಗದಲ್ಲಿ ಹೋಗಿ ಮುಂದೆ ನಿಮಗೆ ಪ್ರಚಾರ ಮಾಡೋದಕ್ಕಾಗತ್ತಾ? ಅವರ ಮುಂದೆ ನಿಂತು ಮಾತಾಡೋದಕ್ಕಾಗತ್ತಾ? ಹೆಂಗ ಸಮರ್ಥನೆ ಮಾಡ್ಕೊಳ್ತೀರಾ? ಆಯ್ತು, ಇದು ಕೇರಳ ಸ್ಟೋರಿ ಆಯ್ತಾ? ಇದಾದ ನಂತರ ಅಸ್ಸಾಂ ಚುನಾವಣೆ ಪ್ರಚಾರದಲ್ಲೂ ಕೂಡ ವಿವಾದನೆ ಮಾಡಿರುವಂತದ್ದು ನೀವು. ಅದು ಏನು? ಹಿಂದೂಗಳನ್ನ ಕೊಲ್ಲಿ ಅಂತ ಮುಸಲ್ಮಾನರಿಗೆ ಕರಿಯನ್ನು ಕೊಟ್ಟು ಬಿಟ್ರಿ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है RSS और बीजेपी, इसको अगर आप नहीं मारेंगे आप कभी बचेंगे नहीं. ಏನದು? ಕುರ್ಆನ್ ನಲ್ಲಿ ಹೇಳಲಾಗಿದೆ, ನೀವು ನಮಾಜ್ ಮಾಡುವಾಗ ವಿಷಕಾರಿ ಹಾವು ನಿಮ್ಮ ಹತ್ರ ಬಂದ್ರೆ ನೀವು ನಮಾಜ್ ಬಿಟ್ಟಾದ್ರೂ ಸರಿ ಆ ಹಾವನ್ನ ಕೊಲ್ಲಬೇಕು. ಬಿಜೆಪಿ RSS ವಿಷಕಾರಿ ಹಾವು ಇದ್ದ ಹಾಗೆ, ಅವುಗಳನ್ನ ಹೊಡೆದು ಕೊಲ್ಲಬೇಕು. RSS ಬಿಜೆಪಿ ಅವರನ್ನ ಕೊಲ್ಲಿ ಅಂತ ನೀವೇ ಹಿಂದೂಗಳ ಹತ್ಯೆಗೆ ಮುಸಲ್ಮಾನರಿಗೆ ಸುಪಾರಿಯನ್ನು ಕೊಟ್ಟ ಹಾಗಾಯ್ತಿಲ್ಲಿ. ಹೌದಲ್ವೋ? ಬಿಜೆಪಿ ಅವರು ದ್ವೇಷ ಭಾಷಣ ಮಾಡ್ತಾರೆ ಅಥವಾ ಬರೀ ದ್ವೇಷ ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತೀರಾ, ಬಟ್ ದ್ವೇಷ ಭಾಷಣವನ್ನ ಮಾಡೋರು ಯಾರು? ನೀವುಗಳೇ. ಓಪನ್ ಆಗಿ ಪ್ರಚೋದನೆಯನ್ನು ಕೊಡುವಂತವ್ರು ಯಾರು? ನೀವುಗಳೇ. ಈಗ ನೋಡಿದ್ರೆ
ಮೋದಿಜಿ ಭಯೋತ್ಪಾದಕ ಅಂತ ಹೇಳ್ತಾ ಇದ್ದೀರಾ. ಏನ್ ಸರ್, ಏನ್ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನುವಂತಹ ಭಯ ಏನಾದ್ರೂ ಶುರು ಆಗ್ಬಿಟ್ಟಿದ್ಯಾ ಹೇಗೆ ನಿಮ್ಗಳಿಗೆ? ಅದಕ್ಕೇನೇನು ಮಾತಾಡ್ತಾ ಇದ್ದೀರಾ? ಖರ್ಗೆ ಅವರೇ ಒಂದಂತೂ ಸ್ಪಷ್ಟ, ನೀವು ಅಧಿಕಾರ ಸಿಗ್ತಾ ಇಲ್ಲ ಅಂತ ಮೋದಿಜಿಯವರಿಗೆ ಬೈಬಹುದು, ಆದರೆ ದೇಶದ ಜನರು ಮೋದಿಜಿಯವರನ್ನ ಹೆಮ್ಮೆಯ ಪ್ರಧಾನಿಯಾಗಿ ನೋಡ್ತಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷ ಉಗ್ರರನ್ನ ಯಾವತ್ತಾದ್ರೂ ಟೆರರಿಸ್ಟ್ ಅಂತ ಕರೆದಿದ್ಯಾ ಹೇಳಿ? ಯಾವತ್ತಾದ್ರೂ? ಇವತ್ತು ಪೆಹಲಗಾಮ್ ಉಗ್ರರ ದಾಳಿಗೆ 1 ವರ್ಷ ಆಯ್ತು. ಹಿಂದೂಗಳನ್ನ ಅವರ ಧರ್ಮ ಕೇಳಿ ಹುಡುಕಿ ಹುಡುಕಿ ಅಮಾಯಕ ಹಿಂದೂಗಳನ್ನ ಕೊಂದ್ರಲ್ವಾ? ಅವತ್ತೇ ಇದೇ ಕಾಂಗ್ರೆಸ್ ಏನ್ ಹೇಳಿತು? ಇದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಅಂತ ಹೇಳಿತು. ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಪಾಕಿಸ್ತಾನದಿಂದ ಬಂದಂತಹ ಟೆರರಿಸ್ಟ್ಗಳು, ಅವರಿಗೆ ನಮ್ಮ ಧಿಕ್ಕಾರ ಅಥವಾ ಅವರ ವಿರುದ್ಧ ಏನಾದ್ರೂ ಮಾತಾಡಿದ್ರ ಹೇಳಿ? ಯಾರೊಬ್ರು ಒಂದು ಮಾತು ಆಡ್ಲಿಲ್ಲ. ಹಾಗಾದ್ರೆ ನಿಮಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ? ಪಾಕಿಸ್ತಾನದ ಮೇಲ, ಭಾರತದ ಮೇಲ, ಉಗ್ರರ ಮೇಲ? ಅಮೆರಿಕಾನೇ ಹೇಳಿಬಿಟ್ಟಿದೆ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ ಅಂತ, ಯಾವಾಗಲೂ ಘೋಷಣೆ ಮಾಡಿದದು. ಮೋದಿಜಿಯವರನ್ನ ಭಯೋತ್ಪಾದಕ ಅಂತ ಕರೆಯುವಂತ ಇದೇ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಸಿನ ಒಬ್ಬನೇ ಒಬ್ಬ ನಾಯಕ ಇಲ್ಲಿವರೆಗೆ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ ಅಂತ ಓಪನ್ ಆಗಿ ಹೇಳುವಂತ ಧೈರ್ಯವನ್ನ ಮಾಡಿದ್ಯಾ? ಇಲ್ಲ. ಆ ತಾಕತ್ತು ಕಾಂಗ್ರೆಸ್ಸಿಗಿದೆಯಾ? ಇಲ್ಲ. ಪಾಕಿಸ್ತಾನವನ್ನ ಟೆರರಿಸ್ಟ್ ಕಂಟ್ರಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್. ಅಥವಾ ಭಯೋತ್ಪಾದಕರ ವಿರುದ್ಧ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ಸಿಗೆ. 3 ಬಾರಿ ಪ್ರಧಾನಿ ಆದಂತಹ ಮೋದಿಜಿಯವರನ್ನ ನೀವು ಟೆರರಿಸ್ಟ್ ಅಂತ ಅಷ್ಟು ಸಲೀಸಾಗಿ ಹೇಳ್ತೀರಲ್ವಾ? ಮುಂಬೈ ಮೇಲೆ ಉಗ್ರ ದಾಳಿ ಆದಾಗ ನಿಮ್ಮದೇ ಸರ್ಕಾರ ಇತ್ತು. ಪಾಕಿಸ್ತಾನದಿಂದ ಬಂದಂತಹ ಒಬ್ಬ ಉಗ್ರ ಜೀವಂತವಾಗಿ ಸಿಕ್ಕಿಬಿಡ್ತಾನೆ. ಯಾರು? ಕಸಬ್. ಆ ಕಸಬಿಗೆ ಇದೇ ಕಾಂಗ್ರೆಸ್ ಎಷ್ಟು ಚಂದ ಬಿರಿಯಾನಿಯನ್ನ ತಿನ್ನಿಸಿ ಆತನನ್ನ ಕಾಪಾಡೋದಕ್ಕೆ ಏನೆಲ್ಲ ಸರ್ಕಸ್ ಹಾಕ್ತು ಅಂತ ಈ ದೇಶ ನೋಡ್ಲಿಲ್ವಾ? ಅವತ್ತು ನೀವು ಪಾಕಿಸ್ತಾನಕ್ಕೆ ಸರಿಯಾದಂಥ ಉತ್ತರವನ್ನ ಕೊಟ್ಟಿದ್ದಿದ್ರೆ, ಅವತ್ತು ಅಂತ ಮಾತ್ರ ಅಲ್ಲ, ಮುಂಬೈ ದಾಳಿಗೆ ಮಾತ್ರ ಅಲ್ಲ, ನೀವು ಇರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ಅಷ್ಟೂ ಭಯೋತ್ಪಾದಕ ದಾಳಿಗಳಿಗೆ 1 ಬಾರಿಯಾದ್ರೂ ಉತ್ತರವನ್ನ ಕೊಟ್ಟಿದ್ದಿದ್ರೆ ನೀವ್ ಯಾಕೆ ಇವತ್ತು ವಿಪಕ್ಷದ ಸ್ಥಾನದಲ್ಲಿ ಕೂರಬೇಕಾಗಿತ್ತು? ಅಥವಾ ಯಾಕೆ ನಿಮ್ಗಳನ್ನ ಇವತ್ತು ಜನ ಭಯೋತ್ಪಾದಕ ಪರ ಅಂತ ಹೇಳಬೇಕಾಗಿತ್ತು? ಪಾಕಿಸ್ತಾನದಲ್ಲಿ ಉಗ್ರರ ಕ್ಯಾಂಪ್ ಮೇಲೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿದ್ರೆ ದಾಖಲೆ ಎಲ್ಲಿದೆ ಅಂತ ಕೇಳ್ತೀರಿ. ಆಪರೇಷನ್ ಸಿಂಧೂರಕ್ಕೆ ದಾಖಲೆ ಕೊಡಿ ಅಂತ ಕೇಳ್ತೀರಿ. ಈಗ ಯಾವ ದಾಖಲೆ ಇಟ್ಕೊಂಡು ನೀವು ಮೋದಿಜಿಯವರನ್ನ ಟೆರರಿಸ್ಟ್ ಅಂತ ಕರಿತಾ ಇದ್ದೀರಾ? ಕೊಡ್ರಿ ದಾಖಲೆಯನ್ನ. ಖರ್ಗೆ ಅವರೇ, ನಿಮ್ಮನ್ನು ಕೂಡ ಹಾಗಾದ್ರೆ ಯಾರು ಏನು ಬೇಕಾದ್ರೂ ಹೇಳಬಹುದಾ? ಮೋದಿಜಿಯವರನ್ನ ಭಯೋತ್ಪಾದಕ ಅನ್ನೋ ಹಾಗೆ ಈ ದೇಶದ ಜನ ನಿಮಗೆ ಹೇಗೆ ಬೇಕಾದ್ರೂ ಸಂಬೋಧಿಸಬಹುದಾ? ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಂಥವ್ರ ಮೇಲೆ ಕೇಸನ್ನ ಹಾಕಲ್ವಾ? ನೀವುಗಳು ಏನು ಬೇಕಾದ್ರೂ ಹೇಳಬಹುದು, ಆರಾಮಾಗಿ ಓಡಾಡಬಹುದು. ಸಾಮಾನ್ಯ ಜನರು ನಿಮ್ಮಗಳ ಒಂದು ತಪ್ಪನ್ನ ಹೇಳಿದ್ರು ಸಾಕಪ್ಪ, ಓಡ್ಕೊಂಡು ಬರ್ತಾರೆ ಕೇಸ್ ಹಾಕೋದಕ್ಕೆ. ನಿಮಗೊಂದು ನ್ಯಾಯ, ನಮಗಳಿಗೊಂದು ನ್ಯಾಯ ಇರಲಿ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಹಿರಿಯರು, ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ದಯವಿಟ್ಟು ಗೌರವಯುತವಾಗಿ ಮಾತಾಡಿ. ಆಗ ಜನ ಕೂಡ ನಿಮ್ಮನ್ನು ನಂಬುತ್ತಾರೆ. ವೀಕ್ಷಕರು, ಕಾಂಗ್ರೆಸ್ ಅಲ್ಲಿ ಯಾರ್ಯಾರು ಮೋದಿಜಿಯವರಿಗೆ ಏನೇನು ಬೈದಿದ್ದಾರೆ ಇಲ್ಲಿವರೆಗೂ ಅಂತ ನೋಡಿದ್ರೆ ಒಂದು ದೊಡ್ಡ ಪಟ್ಟಿನೇ ಸಿಕ್ಕಿಬಿಡುತ್ತೆ. 2007ರಲ್ಲಿ ಮೋದಿಜಿಯವರು ಇನ್ನೂ ಪ್ರಧಾನಿನೇ ಆಗಿರಲಿಲ್ಲ. ಅವತ್ತು ಸೋನಿಯಾ ಹೇಳ್ತಾರೆ,
ಮೋದಿ ಸಾವಿನ ವ್ಯಾಪಾರಿ. ಆಮೇಲೆ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ 2014ರಲ್ಲಿ ಏನ್ ಹೇಳ್ತಾರೆ? ಮೋದಿಜಿ ಚಹಾ ಮಾರೋದಕ್ಕೆ ಮಾತ್ರ ಲಾಯಕ್ಕು, ಪ್ರಧಾನಿ ಸ್ಥಾನಕ್ಕೆ ಅಲ್ಲ. ಇದೇ ಮಾತಿಗೆ ದೇಶದ ಜನ ಹೆಂಗೆ ತಿರುಗೇಟನ್ನು ಕೊಟ್ರು ಅಂತಂದ್ರೆ, ಮೋದಿಜಿಯವರನ್ನ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿದ್ರು. ಇನ್ನು ಇದೇ ಮಣಿಶಂಕರ್ ಅಯ್ಯರ್ ಮೋದಿಜಿ ಒಬ್ಬ ನೀಚ ಅಂತ ಕರೀತಾರೆ. 2016ರಲ್ಲಿ ರಾಹುಲ್ ಮೋದಿಜಿ ರಕ್ತದ ದಲ್ಲಾಳಿ ಅಂತ ಹೇಳ್ತಾರೆ. ಮೋದಿಜಿ ಕಳ್ಳರ ಕಮಾಂಡರ್ ಅಂತ ಕರೀತಾರೆ. ಚೌಕಿದಾರ್ ಚೋರ್ ಹೇ ಅಂತ ಘೋಷಣೆ ಮಾಡ್ತಾರೆ. ನರೇಂದ್ರ ಮೋದಿಜಿ 100 ತಲೆಗಳಿರುವಂತಹ ರಾವಣ ಅನ್ನುವಂತಹ ಮಾತು ಬರುತ್ತೆ ಆ ಕಡೆಯಿಂದ. ಮೋದಿ ತೇರಿ ಖಬರ್ ಕುದೇಗಿ ಅನ್ನುವಂತಹ ಮಾತುಗಳು ಸಮೇತ ಬರುತ್ತವೆ. ಹೀಗೆ 1 ಈಗ ನೋಡಿದ್ರೆ ಮೋದಿಜಿ ಟೆರರಿಸ್ಟ್ ಅಂತ ಹೇಳ್ತಾ ಇದ್ದಾರೆ. ಖರ್ಗೆ ಅವರಿಗೆ ಗೊತ್ತಾಯ್ತಾ ಆಮೇಲೆ ಇದೊಂದು ದೊಡ್ಡ ವಿವಾದ ಆಗುತ್ತೆ ಅಂತ. ಅದಕ್ಕೀಗ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ? ನಾನು ಮೋದಿಜಿ ಅವರಿಗೆ ಟೆರರಿಸ್ಟ್ ಅಂತ ಹೇಳಲಿಲ್ಲ. ಮೋದಿಜಿ CBI, ED, IT ಇವರನ್ನ ಬಳಸ್ಕೊಂಡು ಜನರಲ್ಲಿ ಭಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಮೋದಿಜಿ ಭಯವನ್ನ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿದೆ ಅಷ್ಟೇ. ನಾನು ಭಯೋತ್ಪಾದಕ ಅಂತೆಲ್ಲ ಹೇಳಿಲ್ಲ. ವಿಡಿಯೋ ಸಾಕ್ಷಿ, ಆ ಸಾಕ್ಷಿ ಇರುವಾಗಲೇ ಇಷ್ಟು ಸುಳ್ಳನ್ನು ಹೇಳ್ತಾ ಇದ್ದೀರಾ ಅಂತಂದರೆ, ಹಾಗಾದ್ರೆ ಈ ಹಿಂದೆ ಸೋಷಿಯಲ್ ಮೀಡಿಯಾ ಇರದೇ ಇರುವಂತಹ ಸಂದರ್ಭದಲ್ಲಿ ಇನ್ನೆಷ್ಟು ಸುಳ್ಳು ಹೇಳಿರಬೇಡ. ಬಹುಶಃ ಅದಕ್ಕೆ ಅನಿಸುತ್ತೆ ಸುಮಾರು 60ರಿಂದ 70 ವರ್ಷಗಳ ಕಾಲ ಕಾಂಗ್ರೆಸ್ ಈ ದೇಶವನ್ನ ಆಳಿದ್ದು. ಖರ್ಗೆ ಅವರೇ ಏನೋ ಒಂದು ಹೇಳೋದು ಮರೆತಿದ್ದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೈದರಾಬಾದ್ ರಜಾಕರು ನಿಮ್ಮ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಿದ್ರಲ್ವಾ? ಒಂದೇ ಒಂದು ಬಾರಿ ಅಹಂತಕರ ಕೃತ್ಯವನ್ನ ಬಹಿರಂಗವಾಗಿ ನೀವು ಖಂಡಿಸಿದ್ರ? 1 ಬಾರಿ ಆದ್ರೂ ಅವರನ್ನ ಹಂತಕರು, ಲೂಟಿಕೋರರು, ಟೆರರಿಸ್ಟ್ಗಳು ಈ ರೀತಿಯಾದಂತಹ ಪದ ಬಳಕೆಯನ್ನ 1 ಬಾರಿ ಆದ್ರೂ ಮಾಡಿದ್ರ? ತಪ್ಪೀನೂ ಬಂದಿಲ್ಲ. ಯಾಕೆ ಹೇಳಿ? ಹಾಗೆ ಹೇಳಿದ್ರೆ ರಾಜಕೀಯಕ್ಕೆ ಹೊಡೆತ ಬೀಳುತ್ತೆ. ಹೌದಲ್ವೋ? ಓಲೈಕೆ ರಾಜಕಾರಣ ಹೆಂಗ್ ಮಾಡೋದಕ್ಕಾಗತ್ತಾಗ? ಖರ್ಗೆ ಅವರೇ, ನೀವು ಹಿರಿಯರು, ನಿಮಗೆ ನಾವು ಬುದ್ಧಿ ಹೇಳುವಷ್ಟು ಖಂಡಿತವಾಗ್ಲೂ ದೊಡ್ಡವರು ಅಲ್ಲ. ವಯಸ್ಸಲ್ಲಾಗ್ಲಿ ಅನುಭವದಲ್ಲಾಗ್ಲಿ ಯಾವುದರಲ್ಲೇ ಆಗಲಿ. ಅವತ್ತು ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ? ಅವತ್ತು ಅವರೆಲ್ಲ ನಮ್ಮ ಬ್ರದರ್ಸ್ ಅಪ್ಪ, ಅವ್ರು ಹಾಗೆ ಮಾಡೋದೇ ಇಲ್ಲಪ್ಪ ಅಂತ ಹೇಳಿದ್ರಲ್ವಾ? ನಿಮ್ಮ ಕಾಂಗ್ರೆಸ್ ಹಾಗೆ ನಿಮ್ಮ ಕಾಂಗ್ರೆಸ್ಸಿನ ಒಂದಷ್ಟು ನಾಯಕರು ಅವರಿಗೆ ದಯವಿಟ್ಟು ತಿಳಿಸಿ, ಇವತ್ತು ಅದೇ ಉಗ್ರ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನಂತೆ. ನಿಮ್ಮ ಬ್ರದರ್ ಇದ್ದಾರಲ್ವಾ, ಅವರು ತಪ್ಪನ್ನ ಒಪ್ಕೊಂಡಿದ್ದಾರಂತೆ. ಈಗ್ಲಾದ್ರೂ ಆತನನ್ನ ಟೆರರಿಸ್ಟ್ ಅಂತ ಕರಿತೀರಾ ಇಲ್ವಾ? 1 ಬಾರಿ ನೋಡಿ. ಆಮೇಲೆ ಮೋದಿಜಿ ಅವರನ್ನ ಭಯೋತ್ಪಾದಕ ಅಂದಿದ್ದಕ್ಕೆ ನೋಡೋಣ, ದೇಶದ ಜನನೇ ಉತ್ತರವನ್ನು ಕೊಡ್ತಾರೆ ಬಿಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.